ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಮಂಗಳೂರು ವತಿಯಿಂದ ಬಿಲ್ಲವ ಸಂಘಟನೆಗಳ ಸಹಯೋಗದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಮುಂಬರುವ ಜನವರಿ 18ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಸ್ಥೆಯ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಈ ಬಗ್ಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಉಪಾಧ್ಯಕ್ಷ ಕೆಟಿ ಸುವರ್ಣ ಹಾಗೂ ಕ್ರೀಡಾಕೂಟದ ಮಹಾಸಂಚಾಲಕ ಡಾ ಸಂತೋಷ್ ಬೈರಂಪಳ್ಳಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ಕ್ರೀಡಾ ಪಂದ್ಯಾಟದಲ್ಲಿ ಬಿಲ್ಲವ ಮತ್ತು ಅದರ ಇತರ 26 ಉಪ ಪಂಗಡದವರಿಗೆ ಭಾಗವಹಿಸಲು ಅವಕಾಶವಿದೆ. ಬಿಲ್ಲವರ ಎಲ್ಲ 26 ಉಪ ಪಂಗಡಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಮುದಾಯದ ಎಲ್ಲ ನಾಯಕರನ್ನ ಒಗ್ಗೂಡಿಸಿಕೊಂಡು ಈ ಕ್ರೀಡಾಕೂಟವನ್ನು ಸಂಯೋಜಿಸಲಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಅಲ್ಲದೆ ದುಬೈ, ಮಸ್ಕತ್ ಸೇರಿದಂತೆ ವಿಶ್ವವ್ಯಾಪ್ತಿಯಲ್ಲಿ ನೆಲೆಸಿರುವ ಬಿಲ್ಲವ ಪ್ರತಿಭೆಗಳಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವಿದೆ. ಜಿಲ್ಲೆಯ 7 ತಾಲೂಕಿನ ಬಿಲ್ಲವರು ತಂಡವನ್ನು ರಚಿಸಿಕೊಂಡು ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಇವತ್ತು ಉಡುಪಿ ಜಿಲ್ಲೆಯ ಬಿಲ್ಲವ ಸಮಾಜದ ಏಕೀಕರಣ ಹಾಗೂ ಸಂಘಟನೆಯ ಉದ್ದೇಶವನ್ನು ಇಟ್ಟುಕೊಂಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ ಕುದ್ರೋಳಿ ಇವರ ಸಾರಥ್ಯದಲ್ಲಿ ನಾವು ದಿನಾಂಕ 18/1/2026 ಆದಿತ್ಯವಾರ ಮಂಗಳೂರಿನ ನೆಹರು ಮೈದಾನದಲ್ಲಿ ಜರುಗಲಿರುವಂತಹ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಪ್ರಪ್ರಥಮ ಬಾರಿಗೆ ಗರಿಷ್ಠ ಮಟ್ಟದಲ್ಲಿ ದೊಡ್ಡ ಒಂದು ಗಾತ್ರದ ಬಿಲ್ಲವ ಸಮುದಾಯ ಮತ್ತು ಅದರೊಂದಿಗೆ 26 ಉಪಪಂಗಡಗಳನ್ನ ಒಂದು ಏಕೀಕರಣಗೊಳಿಸಬೇಕು, ಅವರಿಂದ ಸಂಘಟನಾತ್ಮಕ ವಿಚಾರಧಾರೆಯನ್ನ ತರುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕ್ರೀಡೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಈ ಒಂದು ಕ್ರೀಡೋತ್ಸವ ಮೂಲ ತತ್ವವನ್ನು ಇಟ್ಕೊಂಡು ಬಿಲ್ಲವ ಸಮಾಜದಲ್ಲಿ ಈಗ 26 ಉಪಪಂಗಡಗಳು ಕೂಡ ಭಿನ್ನ ಭಿನ್ನವಾಗಿ ವಿಸ್ತರಿಸಲ್ಪಟ್ಟಿದೆ. ಅವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈ ಕ್ರೀಡೋತ್ಸವದ ಮನೋಭಾವವನ್ನು ವೃದ್ಧಿಸುವ ಉದ್ದೇಶಕ್ಕಾಗಿ ಹಾಗೂ ನಮ್ಮ ಈ ಸಮಾಜ ಬಾಂಧವರಲ್ಲಿರುವಂತಹ ಕ್ರೀಡಾ ಚಟುವಟಿಕೆ ಹಾಗೂ ವಿದ್ಯಾಭ್ಯಾಸದ ಗರಿಷ್ಠ ಮಟ್ಟದ ಒಂದು ಏಕೀಕರಣಕ್ಕಾಗಿ ನಾವು ಅವರನ್ನು ಸೇರಿಸಬೇಕು, ಅವರಿಗೆ ಒಂದು ಸಂಘಟನೆಯನ್ನ ರೂಪಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ ಕುದ್ರೋಳಿ ಇವರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಆ ಪ್ರಯುಕ್ತ ಇವತ್ತು ಉಡುಪಿ ಜಿಲ್ಲೆಗೆ ಬಂದು ಉಡುಪಿ ಜಿಲ್ಲೆಯ ಎಲ್ಲಾ ನಮ್ಮ ಸಮಾಜ ಬಾಂಧವರ ನಾಯಕರುಗಳನ್ನು ಒಟ್ಟುಗೂಡಿಸಿಕೊಂಡು ಈ ಬಗ್ಗೆ ನಮ್ಮೆಲ್ಲರಿಗೆ ತಿಳಿಯಪಡಿಸಿ ಆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದರಲ್ಲಿ ಪುರುಷರ ಕಬಡ್ಡಿ ಸುದ್ದಿಗೋಷ್ಠಿಯಲ್ಲಿ ಕ್ರೀಡಾಕೂಟದ ಪ್ರಧಾನ ಸಂಚಾಲಕ ಸದಾನಂದ ಪೂಜಾರಿ, ಹಿರಿಯ ಕಬಡ್ಡಿ ಆಟಗಾರ್ತಿ ಅಮಿತಾ ನಿತ್ಯಾನಂದ, ಮಿಥುನ್ ಆಮೀನ್, ಶಬರಿ ಸುವರ್ಣ, ಗಣೇಶ್ ಕೋಟ್ಯಾನ್, ಲಕ್ಷ್ಮಣ್ ಪೂಜಾರಿ ಪನ್ನಂಚೆ, ಬಿಲ್ಲವ ಸಂಘದ ಪದಾಧಿಕಾರಿ ವಿಶ್ವನಾಥ್, ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪದಾಧಿಕಾರಿ ಸುಕುಮಾರ್ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. Welcome to Nadi. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.